ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪೌಷ್ಟಿಕ ಆಹಾರ ಪೂರೈಸಿ ಮತ್ತು ಕಿರು ಅರಣ್ಯ ಉತ್ಪನ್ನ ಮಾರಾಟಕ್ಕೆ ಅವಕಾಶ ಕೊಡಿ ಎಂದು ಅರಣ್ಯ ಮೂಲ ಬುಡಕಟ್ಟು ಒತ್ತಾಯ. ಜೂನ್ 28ರಂದು ಮೊಗವೀರ ಮಹಾಜನ ಸಂಘದಿಂದ ಡಾಕ್ಟರ್ ಜಿ ಶಂಕರ್ ಅವರಿಂದ ನೋಟ್ ಪುಸ್ತಕ ಸ್ಕಾಲರ್ಶಿಪ್ ವಿತರಣೆ, ಸಾಧಕರಿಗೆ ಸನ್ಮಾನ. ಜೂನ್ 28ರಂದು HLS ರಾವ್ ಸ್ಮರಣಾರ್ಥ ವಿಜ್ಞಾನ ದತ್ತಿ ಉಪನ್ಯಾಸ. ಈಗ ಸುದ್ದಿಯ ವಿವರ. ಜಿಲ್ಲೆಯ ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗೆ ಮಾಸಿಕ ಪೌಷ್ಟಿಕಾಹಾರ ನೀಡುವ ಯೋಜನೆ ಅನುಷ್ಠಾನಗೊಳಿಸಬೇಕು ಮತ್ತು ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮಾರಾಟ ಮಾಡುವ ಯೋಜನೆಗೆ ಅರಣ್ಯ ಇಲಾಖೆಯಿಂದ ಅನುಮತಿ ಕೊಡಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಹಾಗೂ ಗಿರಿಜನ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ರಾಮಣ್ಣ ಹಸಲರು, ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಲಕ್ಷ್ಮಮ್ಮ ಹಿರೇಮನೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ, ಪ್ರಮುಖರಾದ ಅಣ್ಣಪ್ಪ, ತಿಮ್ಮಪ್ಪ, ಗಣಪತಿ, ಭಾಸ್ಕರ್, ನಾಗರತ್ನ, ಧರ್ಮಣ್ಣ, ಪುಷ್ಪ ಮುಪ್ಪಾನೆ ಇನ್ನಿತರರು ಹಾಜರಿದ್ದರು. ಬರೋದು ಉದ್ದೇಶ ಏನು ಅನ್ನೋ ನಮ್ಗೆ ಇನ್ನೂ ಗೊತ್ತಾಗಲಿಲ್ಲ. ತಕ್ಷಣ ನಮಗೆ ಪ್ರತಿಯೊಂದು ತಾಲೂಕಿನಲ್ಲೂ ಪೌಷ್ಟಿಕಾಹಾರವನ್ನು ಟೆಂಡರ್, ಜಿಲ್ಲಾ ಮಟ್ಟದಲ್ಲಿ ಟೆಂಡರ್ ಕರೀಲೇಬೇಕು. ಇದುವರೆಗೆ ನಮಗೆ ರಾಜ್ಯ ಮಟ್ಟದಲ್ಲಿ ಟೆಂಡರ್ ಆದ್ದರಿಂದ ಕಾಲಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಕರೆದರೆ ನಮಗೆ ಕಾಲಕ್ಕೆ ಸರಿಯಾಗಿ ನಮಗೆ ಬರ್ತಾ ಇರ್ತದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡೋ ಉದ್ದೇಶಗಳು ಏನಂದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಟೆಂಡರ್ ಕರೆದು ಅಲ್ಲಿ ಇರ್ತಕ್ಕಂಥ ಆದಿವಾಸಿಗಳಿಗೆ ಹಂಚಲೇಬೇಕು. ಅದನ್ನು ಕರೆಕ್ಟಾಗಿ ಹಂಚಿದರೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು, ಕಿರು ಅರಣ್ಯ ಉತ್ಪಾದನೆಗಳನ್ನು ನಾವು ಮಾಡೋದಕ್ಕೆ ತೊಂದರೆ ಆಗ್ತಿದೆ. ಫಾರೆಸ್ಟ್ ಇಲಾಖೆಯವರಿಗೆ ಎಷ್ಟೇ ನಮಸ್ಕಾರ ಮಾಡಿದ್ರೆ DOPನ ಅಧ್ಯಕ್ಷರಿದ್ರು ಕೂಡ ಯಾವುದೇ ಅನುಮತಿಯನ್ನು ಕೊಡ್ತಾ ಇಲ್ಲ. ನಮಗೆ ಕಿರು ಅರಣ್ಯ ಉತ್ಪಾದನೆ ಮಾಡಲಿಕ್ಕೆ ಅವರು ನಮಗೆ ಅನುಮತಿ ಕೊಡಬೇಕು. ಸಾಗರ ಮತ್ತು ಹೊಸನಗರ 2 ತಾಲೂಕಿನಲ್ಲಿ 350 ಜನ ನಾವು ಈಗ ಹಾಲಿ ಸೊಸೈಟಿಯನ್ನು ಮಾಡ್ಕೊಂಡು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಆದೇಶ ಬಂದರೂ ಕೂಡ ಇವ್ರು ಕೊಡಲಿಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕಿರು ಅರಣ್ಯ ಉತ್ಪಾದನೆಗಳನ್ನು ಟೆಂಡರ್ದಾರ, ಹಳೆ ಟೆಂಡರ್ದಾರರಿಗೆ ಕದ್ದು ವ್ಯಾಪಾರ ಆಗ್ತಾ ಇದ್ದಾವೆ. ಅದನ್ನು ನಿಲ್ಲಿಸಲೇಬೇಕು ಕೂಡಲೇ. ಅದು ನಿಲ್ಲಿಸಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ನಾವು ಮುಷ್ಕರ ಮಾಡಬೇಕಾಗುತ್ತೆ. ಅದು ಕೂಡಲೇ ಅವರು ಮಾಡಲೇಬೇಕು. ಸರ್ಕಾರ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೀವಿ. ಅವ್ರು ಮಾಡಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಭಾಳ ಪ್ರಯತ್ನ ಮಾಡ್ತೀವಿ. ನಗರಸಭೆಗೆ ಅರ್ಜಿ ಕೊಟ್ಟಿದ್ದೀವಿ. ಮತ್ತು MLAರಿಗೂ ಸ್ವಲ್ಪ ತಡಿಮರೆ ಅಂತ ಹೇಳಿದರೆ ಅದು ನಮ್ಮದೊಂದು ಸಭಾಭವನ ಆಗಬೇಕು. ನಮ್ಮ ಹಾಡಿ ಜನರಿಗೆ ನಾವು ಬಂದು ಒಂದು ಮೀಟಿಂಗ್ ಮಾಡಲಿಕ್ಕೆ ನಮಗೆ ಸಭಾಭವನಗಳು ಇಲ್ಲ. ಆದ್ದರಿಂದ ನಮಗೆ ಸಭಾಭವನಗಳು ತಾಲೂಕು ಮಟ್ಟದಲ್ಲಿ ಒಂದು ಸಭಾಭವನ ಬೇಕು. ನಮಗೆ ಪ್ರತಿಯೊಂದು ಸಮುದಾಯದವರಿಗೂ ಸಭಾಭವನ ಇದೆ. ನಮ್ಮ ಸಮುದಾಯಕ್ಕೆ ಯಾವುದೂ ಇಲ್ಲ. ಆದ್ದರಿಂದ ಈ ಸಭಾಭವನ ನಮ್ಮಲ್ಲಿ ಆಗಲೇಬೇಕು. ಇದು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಒಂದು ದೊಡ್ಡ ಹೋರಾಟವನ್ನು ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಇಷ್ಟು ನಾನು ಯಾಕೋ ಕಾರಣಾಂತರದಿಂದ ಕೊಟ್ಟಿಲ್ಲ. ಅದರಿಂದ ನಾವೆಲ್ಲ ಆದಿವಾಸಿಗಳು ಅದರಲ್ಲೇ ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಅವಶ್ಯಕತೆ ಇದೆ, ನಮಗೆ ಬೇಕೇ ಬೇಕು. ಮತ್ತು ನಾವು ಲ್ಯಾಂಡ್ ಸೊಸೈಟಿ ಮಾಡಿದ್ದೀವಿ. ಅದಕ್ಕೆ ಕಿರು ಅರಣ್ಯ ಉತ್ಪಾದನೆ ಮಾಡಲಿಕ್ಕೆ, ಅರಣ್ಯ ಸಂಪತ್ತನ್ನು ತರಲಿಕ್ಕೆ ನಮಗೆ ಆದೇಶ ಮಾಡಬೇಕು. ಆದೇಶ ಇಲ್ಲ ಮಾಡಿದ್ರೆ ಆಗಿದೆ ನಮಗೆ. ಆದರೆ ಮುಖವನ್ನು ಕೊಡ್ತಾ ಇಲ್ಲ. ನಮ್ಮ DF ಸಾಹೇಬರು, ನಮ್ಮ ಅಧ್ಯಕ್ಷರು ಇರ್ತಾರೆ, ಅಧ್ಯಕ್ಷರು ಅವರೇ ಕೂಡ ಇವತ್ತು ಅರಣ್ಯಕ್ಕೆ ನಮಗೆ ಆದೇಶ ಕೊಡ್ತಾ ಇಲ್ಲ. ಅದರಿಂದ ತಕ್ಷಣ ಅವರು ಆದೇಶ ಮಾಡಬೇಕು. ಈಗೆಲ್ಲ ಏನು ಅರಣ್ಯ ಸಂಪತ್ತಿನ ಕೆಲವೆಲ್ಲ ಉಪಯೋಗಗಳು ಇರ್ಬೋದು, ವಾಯುಗುಣಂಗ ಇರ್ಬೋದು, ಇವೆಲ್ಲ ಭಾರಿ ಇದೆಲ್ಲ ಬರ್ತಾ ಇದ್ದಾವೆ. ಇಷ್ಟೊಳಗೆ ಸುಮಾರು ಹೋಗಿದೆ. ಅದು ಇನ್ಮೇಲಾದರೂ ಅವರು ನಮಗೊಂದು ಆದೇಶ ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಎಲ್ಲ ಇದರಲ್ಲಿ ತಾಲೂಕು ಮಟ್ಟದ ಸಭಾಭವನ ಇದೆ. ಈಗ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ತಾಲೂಕು ಮಟ್ಟದ ಸಭಾಭವನ 2 ಕೋಟಿಯಷ್ಟು ಆದೇಶ ಇದೆ. ಅದಕ್ಕೆ ನಾವು ತಗೊಳ್ಳೋಕೆ ಆಗ್ತಾ ಇಲ್ಲ. ಆದ್ದರಿಂದ ನಮಗೆ ತಕ್ಷಣ ಒಂದು ಸಭಾಭವನ ಮಾಡ್ಕೊಳ್ಬೇಕು. ಮತ್ತು ಲ್ಯಾಂಡ್ ಸೊಸೈಟಿ ನಮಗೆ ಒಂದು ದೊಡ್ಡ ಬಿಲ್ಡಿಂಗ್ ಆಗಬೇಕು. ಅದು ಕೂಡ ಸರ್ಕಾರದವರು ನಮ್ಗೆ ಆದೇಶ ಮಾಡ್ಕೊಳ್ಬೇಕು ಅಂತ ಹೇಳಿ. ಸಾಗರ ತಾಲೂಕು ಮೊಗವೀರ ಮಹಾಜನ ಸಂಘದ ವಾರ್ಷಿಕ ಮಹಾಸಭೆ, ವಿದ್ಯಾರ್ಥಿ ವೇತನ, ನೋಟ್ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜೂನ್ 28ರಂದು ಬೆಳಗ್ಗೆ 10ಕ್ಕೆ ಮಾಧವ ಮಂಗಳ ಸಭಾಭವನದಲ್ಲಿ ಏರ್ಪಡಿಸಿದೆ ಎಂದು ಸಂಘದ ಅಧ್ಯಕ್ಷ ಸತೀಶ್ಗೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ದಿನೇಶ್ ಕೆ, ಕೃಷ್ಣ, ಶ್ರೀನಿವಾಸ್, ಸುರೇಶ್, ಮೈಕ್ ರಾಮಣ್ಣ, ಚಂದ್ರು, ಚಂದ್ರಣ್ಣ, ಸತೀಶಾರ್ ಇನ್ನಿತರರು ಹಾಜರಿದ್ದರು. ಮತ್ತು ಆರೋಗ್ಯ, ಶಿಕ್ಷಣ ಮತ್ತು ಆರೋಗ್ಯ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಮತ್ತು ಸಮಸ್ತ ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಸಿಕ್ಕರೆ ಸಮಾಜ ಮುಖ್ಯವಾಹಿನಿಗೆ ಬರುವಲ್ಲಿ ಯಶಸ್ಸಾಗತ್ತೆ ಅಂತಕ್ಕಂಥ ಚಿಂತನೆಯೊಂದಿಗೆ
ಡಾಕ್ಟರ್ ಜಯಶಂಕರ್ ಅವರ ನೇತೃತ್ವದಲ್ಲಿ ಸಮಾಜವನ್ನು ಬೆಳೆಸ್ಕೊಂಡು ಅಭಿವೃದ್ಧಿಯ ಪಥದಲ್ಲಿ ಒಯ್ತಾ ಇರತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕಿದೆ. 2007-8ರಲ್ಲಿ ಆರಂಭ ಆಗಿರ್ತಕ್ಕಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ನೋಟ್ಬುಕ್ ವಿತರಣೆಯನ್ನು ಏನು ಮಾಡ್ತಾ ಇದ್ವಿ, ಅದನ್ನು ನಿರಂತರ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಮಾಡ್ತೀವಿ. ಯಾಕೆಂದರೆ ಜೂನ್ ತಿಂಗಳಲ್ಲಿ ಮಕ್ಕಳಿಗೆ ಆ ಒಂದು ಸ್ಕಾಲರ್ಶಿಪ್ ನೋಟ್ಬುಕ್ಕನ್ನು ಕೊಟ್ಟರೆ ಅವರಿಗೆ ಉಪಯೋಗ ಆಗ್ತಕ್ಕಂಥ ಚಿಂತನೆಯನ್ನು ಮಾಡಿ, ಉಪಯುಕ್ತ ಆಗತ್ತೆ ಅಂತಕ್ಕಂಥ ಚಿಂತನೆಯನ್ನು ಮಾಡಿ ನಾವು ಜೂನ್ ತಿಂಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ವಾರ್ಷಿಕ ಮಹಾಸಭೆ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಇದೇ ಬರುವ 28ನೇ ತಾರೀಕು ಭಾನುವಾರ ದಿನ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ಒಂದು ಉಪಸ್ಥಿತಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ನಮ್ಮ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಸಿ ಕೋಟ್ಯಾನ್ ಹಾಗೂ ಉಡುಪಿ ಜಿಲ್ಲಾ ಯುವ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಶ್ ಕೊರವಡಿ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಮಾಜ ಬಾಂಧವರ ಎಲ್ಲರ ನೇತೃತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹೆಚ್ಚು ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು ಕೂಡ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಬಾರಿಯೂ ಕೂಡ ಸುಮಾರು 15ರಿಂದ 20 ಮಕ್ಕಳನ್ನು ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಬೇರೆ ಬೇರೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಬೇಕು ಅಂತ ಹೇಳಿ ಇವತ್ತು ಅಥ್ಲೆಟಿಕ್ ಆಗಿರ್ತಕ್ಕಂಥ ಕಾವ್ಯ ವಿ ನಮ್ಮ ಹೊಸನಗರ ತಾಲೂಕಿನ ರಿಪಿನ್ಪೇಟೆ ಪಟ್ಟಣ ಪಂಚಾಯತಿಯ ಬರುವೆ ಗ್ರಾಮದ ಒಬ್ಬ ಯುವತಿ ಅಂಧ ಕ್ರಿಕೆಟಿಗರಲ್ಲಿ ವಿಶ್ವಕಪ್ನಲ್ಲಿ ಒಂದು ಸಾಧನೆಯನ್ನು ಮಾಡಿ ಈ ದೇಶದ ಪ್ರಧಾನಿಯವರ ಕೈಯಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕಿದೆ. ಅಂತ ಅಂಧ ಕ್ರಿಕೆಟಿಗರ ಹೆಮ್ಮೆಯ ಕಾವ್ಯ ವಿನ ಅವರನ್ನು ಈ ಬಾರಿ ನಾವು ಕರೆದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡಿದ್ದೀವಿ. ಅವರು ಕೂಡ ಬರ್ತಾರೆ. ಜೊತೆಯಲ್ಲಿ ನಮ್ಮ ಸಮಾಜದವರೇ ಆಗಿರ್ತಕ್ಕಂಥ ಡಾಕ್ಟರ್ ಮಹೇಂದ್ರ, ಚಿಲ್ಡ್ರನ್ ಸ್ಪೆಷಲಿಸ್ಟ್, ಮಕ್ಕಳ ತಜ್ಞರು, ಹಿರಿಯ ತಜ್ಞರಿಗೆ ಅವರು ಸುಮಾರು 5 ವರ್ಷಗಳಿಂದ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮ ಸಮಾಜದವರೇ ಆಗಿರೋದ್ರಿಂದ ತುಂಬ ಖುಷಿಯಿಂದ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ಅವರನ್ನು ಕೂಡ ಆಹ್ವಾನಿಸಿದ್ದೇವೆ. ಅವರು ಕೂಡ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಯಲ್ಲಿ ಪ್ರೊಫೆಸರ್ HLS ರಾವ್ ಪ್ರಥಮ ದತ್ತಿ ಉಪನ್ಯಾಸ ಜೂನ್ 28ರಂದು ಬೆಳಗ್ಗೆ 10:30ಕ್ಕೆ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿದೆ ಎಂದು ಸಾಗರ ವಿಜ್ಞಾನ ಕೇಂದ್ರ ಅಧ್ಯಕ್ಷ ಡಾಕ್ಟರ್ HS ಜೀವನ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯ ನಿರ್ದೇಶಕ VC ಪಾಟೀಲ್ ಮಾತನಾಡಿದರು. ಗೋಷ್ಠಿಯಲ್ಲಿ ತಿಮ್ಮಪ್ಪ BL, ಹೇಮಂತ್ ಹೆಗಡೆ ಇನ್ನಿತರರು ಹಾಜರಿದ್ದರು. ಪ್ರತಿ ವರ್ಷ ಜೂನ್ ಕೊನೆ ಭಾನುವಾರ ಇರ್ತದೆ. ದತ್ತಿ ಉಪನ್ಯಾಸಕರು ಈ ಸಲ ಪ್ರೊಫೆಸರ್ LS ಶಶಿಧರ್, ಇವರು ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡಿ ಹಾಗೂ ಅಧ್ಯಕ್ಷರು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಸೈನ್ಸ್. ಇದು ಇಂಡಿಯಾದವರು ಫಸ್ಟ್ ಟೈಮ್ ಆಗ್ತಾ ಇರೋದು. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಸೈನ್ಸ್ ಅಧ್ಯಕ್ಷರು ಹಾಗೂ ವೆರಿ ರಿನೌಂಡ್ ಸೈಂಟಿಸ್ಟ್ ಇನ್ ಬಯಾಲಜಿಕಲ್ ಸೈನ್ಸ್. ನಿರ್ದೇಶಕರು NCBS, ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್, ಇವರು ಕೊಡ್ತಾ ಇದ್ದಾರೆ. ಹಾಗಾಗಿ HLS ರಾವ್ ಒಡನಾಡಿಗಳು, ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಸಹಜನತೆ, ಇದು ವಿಷಯ ಭಾಳ ಸರಳವಾಗಿದೆ. ಹಾಗಾಗಿ ಪಬ್ಲಿಕ್ಕು ಬರ್ಬೋದು ಈ ದತ್ತಿ ಉಪನ್ಯಾಸಕ್ಕೆ. ಎಲ್ಲರೂ ಬಂದು ಈ ಉಪನ್ಯಾಸವನ್ನು ಸಕ್ಸಸ್ಫುಲ್ವಾಗಿ ಮಾಡಬೇಕಾಗಿ ಹೇಳ್ಕೊಳ್ತೇವೆ. ಮತ್ತು ಈ ಸಮಯದಲ್ಲಿ 3 ಜನ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅವರ ಸ್ಮರಣಾರ್ಥ. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು ಮತ್ತು PU ಟೀಚರು. ಡೀಟೇಲನ್ನು ನಮ್ಮ VC ಪಾಟೀಲ್ ಹೇಳ್ತಾ ಇದ್ದಾರೆ. ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದು, ಈ ದತ್ತಿ ಉಪನ್ಯಾಸವನ್ನು ಸಕ್ಸಸ್ಫುಲ್ ಮಾಡಲಿಕ್ಕಾಗಿ ತಾವೆಲ್ಲರೂ ಮತ್ತು ಎಲ್ಲ ಪಬ್ಲಿಕ್ಕು ಬಂದು ಸಕ್ಸಸ್ಫುಲ್ ಮಾಡಬೇಕಾಗಿ ಕೇಳ್ಕೊಳ್ತಾ ಪಾಟೀಲ್ರವರು ಮುಂದಿನ ವಿಷಯವನ್ನು ಹೇಳ್ತಾರೆ. ಜ್ಞಾನಂ ವಿಜ್ಞಾನ ಸಹಿತಂ, ಇದು ಸಾಗರ ವಿಜ್ಞಾನ ವೇದಿಕೆಯ ಧ್ಯೇಯವಾಕ್ಯ. ಸಾಗರ ವಿಜ್ಞಾನ ವೇದಿಕೆ 2011ರಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ HLS ರಾವ್ ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ. ಇದಕ್ಕೆ 15 ವರ್ಷ ತುಂಬಿದೆ. 2025ರಲ್ಲಿ ಇದನ್ನು ಉದ್ಘಾಟನೆ ಮಾಡಿ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಆಸೆಯನ್ನು ಹೊಂದಿರತಕ್ಕಂಥ HLS ರಾವ್ ಅಕಾಲಿಕ ಮರಣ ಹೊಂದ್ತಾರೆ. ಹಾಗಾಗಿ
ಆ ಮರಣ ಹೊಂದಿದ ನಂತರ ಅವರ ಕಾರ್ಯಗಳನ್ನು ನಮ್ಮ ಈಗಿನ ಅಧ್ಯಕ್ಷರಾದಂಥ ಮತ್ತು ವಿಜ್ಞಾನಿಗಳಾದಂಥ ಶ್ರೀಯುತ ಡಾಕ್ಟರ್ ಎಚ್.ಎಸ್. ಜೀವನ್ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ನಮಗೆ ಖುಷಿ. ಯಾಕಂದರೆ 12 ವರ್ಷಗಳ ಕಾಲ ಅವರು ವಿಜ್ಞಾನಿಯಾಗಿ ಜರ್ಮನಿಯಲ್ಲಿ ಕಾರ್ಯವನ್ನು ಮಾಡಿದಂಥವ್ರು. ಅಂಥವ್ರು ನಮಗೆ ಅಧ್ಯಕ್ಷರಾಗಿ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಇದೇ ತಿಂಗಳು 28 ನಮಗೆ ಒಂದು ವಿಶಿಷ್ಟವಾದಂಥ ದಿನ. ಕಾರಣ, ಮೊಟ್ಟ ಮೊದಲ ಬಾರಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದತ್ತಿ ಉಪನ್ಯಾಸ ನಡೀತಾ ಇದೆ. ಸಾಹಿತ್ಯದಲ್ಲಿ ನಡೀತಿದೆ, ಬೇರೆ ಬೇರೆ ವಿಷಯಗಳಲ್ಲಿ ದತ್ತಿ ಉಪನ್ಯಾಸ ನಡೆಯುತ್ತೆ. ಆದರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದತ್ತಿ ಉಪನ್ಯಾಸಗಳು ಕಡಿಮೆ. ಅಂಥ ಒಂದು ದತ್ತಿ ಉಪನ್ಯಾಸ ಇದೇ ಭಾನುವಾರ 28ರಂದು ಅದನ್ನು ಆಯೋಜನೆ ಮಾಡಿದ್ದಾರೆ. ಇದರ ಒಂದು ನಮಗೆ ಪರಿಕಲ್ಪನೆ ಒಯ್ದು ಒಂದು ಬಾರಿ ಮಂಗಳೂರಿನಲ್ಲಿ ಇವರು ಎಂಡೋಮೆಂಟ್ ಲೆಕ್ಚರ್ ಕೊಡ್ಲಿಕ್ಕೆ ಹೋಗಿದ್ರು, ನಮ್ಮ ಎಚ್.ಎಸ್. ಜೀವನ್ ಅವರು. ಹಾಗಾದರೆ ನಾವು ಯಾಕೆ ಸಾಗರದಲ್ಲಿ ಒಂದು ದತ್ತಿ ಉಪನ್ಯಾಸ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಮಾಡಬಾರ್ದು ಅಂತಕ್ಕಂಥ ಕಲ್ಪನೆ ಬಂದಾಗ ಅದಕ್ಕೆ ನಮ್ಮ ಎಚ್.ಎಲ್.ಎಸ್. ರಾವ್ ಮಗನಾಗಿರ್ತಕ್ಕಂಥ ಸಂಜಯ್ ಹಸ್ತಕ್ ಅವರು ಮಾಡಿ, ನಾನು ಅದಕ್ಕೆ ನಿಮ್ಮ ಸಾಗರ ವಿಜ್ಞಾನ ವೇದಿಕೆ ಅಡಿಯಲ್ಲೇ ಆಗಬೇಕು, ಅದಕ್ಕೇನು ಖರ್ಚು ಬರುತ್ತೋ ಅದನ್ನು ನಾನು ಕೊಡ್ತೀನಿ ಅಂತಕ್ಕಂಥ ತಂದೆಯ ಸ್ಮರಣಾರ್ಥವಾಗಿ ನಾನು ಕೊಡ್ತೀನಿ. ಹಾಗೆ ಅದರೊಂದಿಗೆ 3 ಜನರನ್ನು ನಾವು ಶಿಕ್ಷಕರನ್ನು ಗುರುತಿಸಿ ತಮ್ಮ ತಂದೆಯ ಹೆಸರಿನಲ್ಲಿ ಅವರನ್ನು ಏನು ಗೌರವಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಇದೇ 28ನೇ ತಾರೀಕು ನಮ್ಮ ದತ್ತಿ ಉಪನ್ಯಾಸ, ಮೊದಲ ದತ್ತಿ ಉಪನ್ಯಾಸ ಆರಂಭಗೊಳ್ತಾ ಇದೆ. ಹಾಗಾಗಿ ಸಮಸ್ತ ಸಾಗರದ ನಾಗರಿಕ ಬಂಧುಗಳು, ವಿಜ್ಞಾನದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಹಾಗೆ PU ಶಿಕ್ಷಕರು, ವಿಜ್ಞಾನದ ಶಿಕ್ಷಕರು, ಹಾಗೆ ಎಚ್.ಎಲ್.ಎಸ್. ರವರ ಒಡನಾಡಿಗಳು, ಅವರ ಹಿತೈಷಿಗಳು, ಅವರ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಪ್ರಶ್ನೆ ಅಂದರೆ, ಒಬ್ಬ ದೇಶದ ಪ್ರತಿಷ್ಠಿತವಾಗಿರ್ತಕ್ಕಂಥ ವಿಜ್ಞಾನಿ ಡಾಕ್ಟರ್ L.S. ಶಶಿಧರ್ ಅವರು ಆಗಮಿಸ್ತಾ ಇದ್ದಾರೆ. ಮೊದಲ ದತ್ತಿ ಉಪನ್ಯಾಸಕ್ಕೆ ಅವರು ಬರ್ತಾ ಇದ್ದಾರೆ. ದೇಶ ಕಂಡಂಥ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.